ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಪ್ರೋ ಚಾನಲ್ ಕಡೆಯಿಂದ ನಾನಿವತ್ತು ಜಗತ್ತಿನ ಅತ್ಯಂತ ಬ್ರೈಟೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ತಮ್ನೈಲ್ನಲ್ಲೂ ಕೂಡ ನೋಡಿರುವಂಥದ್ದು ಒನ್ ಪ್ಲಸ್ನ 12ನ ನಾನಿವತ್ತು ಅನ್ಬಾಕ್ಸ್ ಮಾಡಿ ಏನಾದರೂ ಸ್ಪೆಸಿಫಿಕೇಶನ್ ಅನ್ನೋದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಆಲ್ ಆಪ್ಷನ್ ನೋಡೋದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ತಕ್ಷಣವೇ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ಪ್ಯಾಕೇಜ್ ಆಲ್ರೆಡಿ ಸೀಲ್ ಎಲ್ಲ ಓಪನ್ ಆಗೈತೆ. ಡೆಲಿವರಿ ಬಾಯ್ ಎಲ್ಲಾನು ಕೂಡ ಪ್ಯಾಕೇಜ್ ಓಪನ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನಿಮ್ಗಳಿಗೋಸ್ಕರ ಮತ್ತೆ ಎಲ್ಲಾನು ಐಟಮ್ನ ಅಂದರೆ ಪ್ರಾಡಕ್ಟ್ನೆಲ್ಲಾನು ಕೂಡ ಅಸೆಂಬಲ್ ಮಾಡಿದ್ದೀನಿ. ಮತ್ತು ನಿಮಗೋಸ್ಕರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಅನ್ಬಾಕ್ಸಿಂಗ್ ಮಾಡಿದ ಕೂಡಲೇ ನಮಗೊಂದು ಚಿಕ್ಕ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಆಮೇಲೆ ನೋಡೋಣ. ನೆಕ್ಸ್ಟ್ ಅದು ಬಿಟ್ಟರೆ ನಮಗೆ ಡೈರೆಕ್ಟ್ ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಒಳಗಡೆ ನಮಗೆ ಒಂದು 100 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇದೆ. ಜೊತೆಗೆ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗ್ತಾ ಇದೆ. ಇದನ್ನು ಬಿಟ್ಟು ನೆಕ್ಸ್ಟು ಈ ಒಂದು ಸಣ್ಣ ಬಾಕ್ಸ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಸಣ್ಣ ಬಾಕ್ಸ್ನಲ್ಲಿ ನಮಗೆ ಬ್ಯಾಕ್ ಕೇಸ್ ಸಿಗ್ತಾ ಇರುವಂಥದ್ದು. ಒಂದು ನಾರ್ಮಲ್ ಬ್ಯಾಕ್ ಕೇಸ್ ಆಗಿರುವಂಥದ್ದು. ಅಷ್ಟೊಂದೇನು ಇಂಪ್ರೆಸಿವ್ ಅನಿಸಿಲ್ಲ ಈ ಒಂದು ಬ್ಯಾಕ್ ಕೇಸು. ನಾರ್ಮಲ್ ಸಿಲಿಕಾನ್ ಬ್ಯಾಕ್ ಕೇಸ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ನಮಗೆ ಸಿಮ್ ಎಜೆಕ್ಟರ್ ಟೂಲು, ಸೇಫ್ ಗೈಡ್ಲೈನ್ಸು, ಕೆಲವೊಂದಷ್ಟು ಒನ್ ಪ್ಲಸ್ನ ಸ್ಟಿಕ್ಕರ್ಸ್ ಕೊಟ್ಟಿರುವಂಥದ್ದು, ಕೇಬಲ್ನ ಕ್ಲಬ್ ಕಾರ್ಡ್ ಕೊಟ್ಟಿರುವಂಥದ್ದು, ಜೊತೆಗೆ ವೆಲ್ಕಮ್ ಲೆಟ್ರು ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಮೊಬೈಲ್ ಕಡೆ ಬರೋದಾದರೆ, ಮೊಬೈಲ್ಗೆ ಇದೊಂದೇ ಸೀಲ್ ಇರುವಂಥದ್ದು. ಸೊ ಓಪನ್ ಮಾಡೋ ಟೈಮಲ್ಲಿ ಅರ್ಧ ಕೊಟ್ಟಿದ್ದ. ನೆಕ್ಸ್ಟು ಮೊಬೈಲ್ ಆನ್ ಮಾಡೋಣ. ವೈಬ್ರೇಷನ್ ಆಯ್ತದೆ ಓವರ್ ರನ್ನಿಂಗ್ ಟೈಮ್. ಸೊ ಈ ಒಂದು ಮೊಬೈಲ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ, ಕಂಪ್ಲೀಟ್ ಅಲ್ಯೂಮಿನಿಯಂ ಫ್ರೇಮಿಂದ ಆಗಿರುವಂಥದ್ದು ಈ ಒಂದು ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಏನಿದೆ ಇದು. ಸೊ ನಮಗೆ ಲೆಫ್ಟ್ ಸೈಡಲ್ಲಿ ಬಂದು ವಾಲ್ಯೂಮ್ ಅಪ್ಪು ಡೌನ್ ಬಟನ್ನು, ಜೊತೆಗೆ ಪವರ್ ಆಫ್ ಆನ್ ಬಟನ್ ಸಿಗ್ತಾ ಇದೆ. ರೈಟ್ ಸೈಡಲ್ಲಿ ಬಂದು ನಮಗೆ ನೋಟಿಫಿಕೇಶನ್ ಅಲರ್ಟ್ ಬಟನ್ ಸಿಗ್ತಾ ಇದೆ. ಸೊ ಇದರಲ್ಲಿ ನಾವು ಸೈಲೆಂಟು, ವೈಬ್ರೇಟು ಅದನ್ನು ಮಾಡ್ಕೊಬೋದು. ನೆಕ್ಸ್ಟು ಟಾಪಲ್ಲಿ ಬಂದರೆ ಸೆಕೆಂಡ್ರಿ ಸ್ಪೀಕರು, ಜೊತೆಗೆ ಒಂದು IR ಬ್ಲಾಸ್ಟರು ಮತ್ತು ಸೆಕೆಂಡ್ರಿ ಮೈಕ್ರೋಫೋನ್ ಸಿಗ್ತಾ ಇದೆ. ಅದನ್ನು ಬಿಟ್ಟು ಕೆಳಭಾಗಕ್ಕೆ ಬಂದರೆ ನಮಗೆ ಫಸ್ಟ್ ಸ್ಪೀಕರ್ ಗ್ರಿಲ್ ಸಿಗ್ತಾ ಇರುವಂಥದ್ದು, USB 3.2ನ ಒಂದು ಪೋರ್ಟ್ ಸಿಗ್ತಾ ಇರುವಂಥದ್ದು. ಒಂದು ಮೇಜರ್ ಅಪ್ಡೇಟು. ಇದಕ್ಕಿನ್ನ ಅಪ್ಡೇಟ್ ಕೊಡಬೇಕಾಗಿತ್ತು, ಬಟ್ ಇದನ್ನು ಕೊಟ್ಟಿರೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಮತ್ತೊಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಸಿಗ್ತಾ ಇರುವಂಥದ್ದು, ಸಿಮ್ ಕಾರ್ಡ್ ಸ್ಲಾಟ್ ಇರುವಂಥದ್ದು ಇಲ್ಲಿ. ಸೊ ಅಲ್ಯೂಮಿನಿಯಂ ಫ್ರೇಮ್, ಇದು ಕೂಡ ಅಲ್ಯೂಮಿನಿಯಂ ಫ್ರೇಮ್ ಬಂದಿರುವಂಥದ್ದು. ಸೊ ಹೀಟ್ ಆದರೂ ಕೂಡ ತುಂಬ ಬೇಗನೆ ಹೀಟ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಯೂಮಿನಿಯಂ ಫ್ರೇಮನ್ನೇ ಹಾಕಿದ್ದಾರೆ. ಬ್ಯಾಕ್ನಲ್ಲಿ ಗೊರಿಲ್ಲಾ ಗ್ಲಾಸ್ 5ನ ಮ್ಯಾಟ್ ಫಿನಿಶಿಂಗ್ ಇರುವಂಥ ಒಂದು ಗ್ಲಾಸ್ ಸಿಗ್ತಾ ಇರುವಂಥದ್ದು. ಅದ್ರ ಬಿಟ್ಟು ನಮಗೆ ಫ್ರಂಟ್ ಬರೋದಾದರೆ, ಫ್ರಂಟ್ನಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ನ 2 ಸಪೋರ್ಟ್ ಸಿಗ್ತಾ ಇರುವಂಥದ್ದು. ಅಂದರೆ ಮೇಜರ್ ಆದ ಡಿಫೆಕ್ಟ್ ಯಾವುದು ಕೂಡ ಅಷ್ಟು ಬೇಗವಾಗಿ ಆಗಲ್ಲ, ಯಾಕಂದರೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಇರುವಂಥದ್ದು. ತುಂಬ ಅಂದರೆ ತುಂಬ ಹೈಯರ್ ವೇರಿಯಂಟು, ಪರವಾಗಿಲ್ಲ. ಸೊ ಈ ಒಂದು ಪ್ರೈಸ್ಗೆ ಇದು ವರ್ತ್ ಅಂತ ಹೇಳ್ತೀನಿ. ಬ್ಯಾಕು ಮತ್ತು ಫ್ರಂಟ್ ಗ್ಲಾಸ್ ಕೊಟ್ಟಿರುವಂಥದ್ದು. ಸೊ ಬ್ಯಾಕ್ ಕೂಡ ಅಷ್ಟೇ ಶೈನಿಂಗ್ ಆಗಿದೆ. ಒನ್ ಪ್ಲಸ್ 12 ಸೀರೀಸ್ ಏನಿದೆ, ಈ ಒಂದು 12 ಸೀರೀಸ್ ಇಂಡಿಯಾದಲ್ಲಿ ಮಾತ್ರ ಎರಡೇ ವೇರಿಯಂಟಲ್ಲಿ ಬಂದಿರೋದು. ಒಂದು ಮ್ಯಾಟ್ ಗ್ರೀನು ಮತ್ತು ಇನ್ನೊಂದು ಬಂದು ಮ್ಯಾಟ್ ಬ್ಲ್ಯಾಕ್. ಎರಡು ವೇರಿಯಂಟ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ವೈಟ್ ಕಲರ್ ಇರುವಂಥದ್ದು, ಅದು ಔಟ್ ಆಫ್ ದ ಕಂಟ್ರಿ ಸಿಗ್ತಾ ಇರುವಂಥದ್ದು ಆ ಒಂದು ಕಲರು. ಸೊ ಆ ಒಂದು ಕಲರ್ ಕೊಡಬೇಕಾಯಿತು ಅನಿಸುತ್ತೆ, ಯಾಕಂದರೆ ಇದು ಕೂಡ ಚೆನ್ನಾಗಿದೆ ಮ್ಯಾಟ್ ಬ್ಲ್ಯಾಕು. ಮತ್ತು ನಾನು ನಿಮಗೆ ಮೊದಲೇ ಹೇಳ್ದಂಗೆ ನೋಡ್ತಾ ಇರುವಂಥದ್ದು, ಈ ಒಂದು ಮೊಬೈಲ್ನಲ್ಲಿರುವಂಥ ಬ್ರೈಟ್ನೆಸ್ ಬಂದು ಬರೋಬ್ಬರಿ 4500 ಪೀಕ್ ಬ್ರೈಟ್ನೆಸ್ ಇರುವಂಥದ್ದು, 4500 ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಸೊ ನನ್ನ ಒಂದು ಹಳೆ ರಿಯಲ್ಮಿ GT ಏನಿದೆ, ಸೊ ಆ ಒಂದು ಮೊಬೈಲ್ನಲ್ಲಿರುವಂಥದ್ದು ಕೇವಲ 1300 ಪೀಕ್ ಬ್ರೈಟ್ನೆಸ್ಸು. ಸೊ 1300 ಪೀಕ್ ಬ್ರೈಟ್ನೆಸ್ಸೇ ಅಷ್ಟು ರೇಂಜಿಗೆ ಬ್ರೈಟ್ ಆಗಿದೆ ಅಂದರೆ, ನೀವು ಎಕ್ಸೆಪ್ಟೇಷನ್ ಯಾವ ರೀತಿ ಇಕ್ಕೊಬೇಕು ಅಂತ ನಾನು ಹೇಳುವಂಗಿಲ್ಲ. ನೀವೇ ಕೂಡ ನೋಡ್ತಾ ಇರ್ಬೋದು, ಸೂರ್ಯನ ಬಿಸಿಲಿಗೂ ಕೂಡ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ಮೊಬೈಲ್ನಲ್ಲಿರುವಂಥ ಡಿಸ್ಪ್ಲೇ ಬಂದು 2K ಪ್ಲಸ್ ಅಮುಲೆಡ್ ಇರುವಂಥದ್ದು. ಇನ್ಬಿಲ್ಟ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇರುವಂಥದ್ದು. ಅಂದರೆ ಯಾವುದೇ ರೀತಿ ನಿಮಗೆ ಸೂಪರ್ ಸಾನಿಕ್ ಫಿಂಗರ್ ಪ್ರಿಂಟನ್ನು ಕೊಟ್ಟಿಲ್ಲ, ನಾರ್ಮಲ್ ಫಿಂಗರ್ ಪ್ರಿಂಟ್ ಕೊಟ್ಟಿರೋದು. ಜೊತೆಗೆ ಈ ಒಂದು ಬೆಲೆಗೆ ನಮ್ಮ ಎಕ್ಸೆಪ್ಟೇಷನ್ ಬಂದು 144 ಹರ್ಟ್ಜ್ ಕೊಡಬೇಕಾಯಿತು, ಬಟ್ ಬದಲಾಗಿ ಇದರಲ್ಲಿ 120 ಹರ್ಟ್ಜ್ ಕೊಟ್ಟಿರುವಂಥದ್ದು. ಗೇಮಿಂಗ್ ಎಲ್ಲ ಸ್ಮೂತಾಗಿ ಆಡ್ಕೊಬೋದು, 90 FPS ಆಡ್ಕೊಬೋದು. ಮತ್ತು ನಮಗೆ ಈ ಒಂದು ಮೊಬೈಲ್ನಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಈ ಪ್ರೈಸ್ಗೆ ಕೊಡಲೇಬೇಕು, ಬಟ್ ಕೆಲವೊಂದು ಕಮ್ಮಿ ಮಾಡಿದ್ದಾರೆ. ಅದೇನಂತ ಅಂದರೆ ಡಾಲ್ಬಿ ಅಟ್ಮಾಸ್ 2 ಡ್ಯುಯಲ್ ಸ್ಪೀಕರ್ಗೂ ಕೊಡಬೇಕಾಯಿತು, ಬಟ್ ಈ ಒಂದು ಆಪ್ಷನ್ ಏನು ಮಾಡಿದ್ದಾರೆ ಅಂದರೆ ಕೇವಲ ಹೆಡ್ಫೋನ್ಗೆ ಮಾತ್ರನೇ ಕೊಟ್ಟಿದ್ದಾರೆ. ಇದು ತುಂಬ ಸ್ಯಾಡ್ ಆದಂಥ ನ್ಯೂಸ್. ಏನಕ್ಕಂದರೆ ಈ ಪ್ರೈಸ್ಗೆ ಅದನ್ನು ಕೊಡಲೇಬೇಕಾಗಿತ್ತು. ಸ್ಪೀಕರ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ, ನೋಡಿ ಕೇಳ್ತಾ ಇರುವಂಥದ್ದು. ಈಗ ಮೇಲ್ಗಡೆ ಸ್ಪೀಕರ್ ಕೊಡ್ತೀನಿ. ಯಾವ್ದಪ್ಪ ಇದು? ಅದ್ಯಾವ್ದು ಮಿನ್ಕ ಔಟ್ ಐತೆ?
ನೆಕ್ಸ್ಟ್ ಕೆಳಗಡೆ ಸ್ಪೀಕರ್ ಕೊಡ್ತಾ ಇದ್ದೀನಿ. ಸೊ ಈ ಗಾಡಿಗೂ ನಮ್ಮ ಬಾಡಿಗೂ ಪಕ್ಕಕ್ಕೆ ಏನ್ ಸೂಟ್ ಆಗ್ತೈತೆ. ಸೊ OnePlus 12 ನ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇದರ ಒಂದು ಮೈಕ್ ಟೆಸ್ಟಿಂಗ್ ಕೂಡ ಮಾಡೋಣ. ಮೈಕ್ ಟೆಸ್ಟಿಂಗ್ ಬಂದು ನಾರ್ಮಲ್ ಆಗಿ ವಿಡಿಯೋ ಓಪನಿಂಗ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಮ್ಗೆ ಮೇನ್ ಆಗಿ ಸಿಗ್ತಾ ಇರುವಂತ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಸೊ ಫಸ್ಟ್ ಒನ್ ಬಂದು ನಮಗೆ 50 ಮೆಗಾ ಪಿಕ್ಸೆಲ್ ಸಿಗ್ತಾ ಇರುವಂತದ್ದು ಸೋನಿ SLY ಸೆನ್ಸರ್ ಇರುವಂತದ್ದು 808 ಹೊಸ ಸೆನ್ಸರ್ ಆಗಿರುವಂತದ್ದು. ಸೊ ಇದಕ್ಕಿಂತ ಅಪ್ಗ್ರೇಡೆಡ್ ಸೆನ್ಸರ್ಸ್ ಇದಾವೆ, ಬಟ್ ಆ ಒಂದು ಸೆನ್ಸರ್ನ ಇದಕ್ಕೆ ಹಾಕಿಲ್ಲ. ಒಂದು ಬೀಟಾ ಸೆನ್ಸರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ SLY ಅನ್ನೋ ಸೆನ್ಸರ್ನ ಇದಕ್ಕೆ ಹಾಕಿರುವಂತದ್ದು. ಜೊತೆಗೆ ನೆಕ್ಸ್ಟ್ ಬರೋದು ಬಂದು 48 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುವಂತದ್ದು. ಅದ್ರ ಜೊತೆಗೆ ನಮಗೆ 64 ಮೆಗಾ ಪಿಕ್ಸೆಲ್ನ 120 ಝೂಮ್ ಇರುವಂತ ಕ್ಯಾಮ್ರಾ ಸೆನ್ಸರ್ ಸಿಗ್ತಾ ಇರುವಂತದ್ದು. ಜೊತೆಗೆ ಇನ್ಬಿಲ್ಟ್ ಕೆಲವೊಂದು ಲೋ ಲೈಟ್ ಸೆನ್ಸರ್ಗೋಸ್ಕರ ಸೆನ್ಸರ್ ಹಾಕಿರುವಂತದ್ದು. ಅದನ್ನ ಬಿಟ್ರೆ ನಮಗೆ ಸೊ ನಮ್ಮ ಹತ್ರ ಇರುವಂತ ವೇರಿಯಂಟ್ ಬಂದು 512 ವೇರಿಯಂಟು, 16GB 512 ವೇರಿಯಂಟು. ಈ ಒಂದು ವೇರಿಯಂಟ್ಗೆ ಬಂದು ಹೆಚ್ಚು ಕಮ್ಮಿ ನಿಮ್ಗೆ ಏನಿಲ್ಲ ಅಂದ್ರೂ 70,000 ಆಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಕ್ರೆಡಿಟ್ ಕಾರ್ಡು ಎಕ್ಸ್ಟ್ರಾ ಯಾವ್ದಾದ್ರು ಬ್ಯಾಂಕ್ಗಳಿತ್ತು ಅಂತಂದ್ರೆ ಆ ಒಂದು ಆಫರ್ನ ಮೂಲಕ ನೀವು 65 ಗಂಟೆನೂ ತಗೊಬೋದು. ಸೊ ಬೇಸ್ ವೇರಿಯಂಟ್ ಏನಿದೆಯಲ್ಲ ಅದು 60 ಗಂಟೆ ಸಿಗುತ್ತೆ ನಿಮಗೆ. ಸೊ ಅದು ವಿತೌಟ್ ಆಫರ್ 65 ಗಂಟೆ ಸಿಗುತ್ತೆ. ಅದಾದ್ಮೇಲೆ ಇದು ಬಂದು 70ಗೆ ಸಿಗುತ್ತೆ. ಸೊ ಔಟ್ ಆಫ್ ದ ಕಂಟ್ರಿ ನಮಗೆ 1 TB ವರೆಗೂ ಸಿಗುತ್ತಲ್ಲ, ಅದು ಬಂದು ಇನ್ನ 80 ಗಂಟೆ ಹೋಗುತ್ತೆ ಆ ಒಂದು ಪ್ರೈಸು. ನೆಕ್ಸ್ಟ್ ಸೆನ್ಸರ್ ಬಗ್ಗೆ ಮಾತಾಡೋದಾದ್ರೆ, ಸೊ ವೈಬ್ರೇಷನ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಕೂಡ ಸೆನ್ಸರ್ ಕೊಟ್ಟಿರುವಂತದ್ದು. ಎಲ್ಲ ಒಂದು ಸೆನ್ಸರ್ಗಳು ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಾ ಇದಾವೆ. ಎಲ್ಲವೂ ಕೂಡ ನಾವು ಆಲ್ರೆಡಿ ಟೆಸ್ಟ್ ಮಾಡಿದೀವಿ. ಗೈರೋ ಸೆನ್ಸರ್ ಆಗಿರ್ಬೋದು, ಸೊ IR ಬ್ಲಾಸ್ಟರ್ ಆಗಿರುವಂತದ್ದು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಕ್ಯಾಮ್ರಾ ಸೆನ್ಸರ್ಗಳು ಲೋ ಲೈಟ್ ಅಲ್ಲಿ ಯಾವ ರೀತಿ ಕ್ಯಾಪ್ಚರ್ ಮಾಡ್ತವೆ ಅನ್ನೋದು ಎಲ್ಲವೂ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಸೊ ಫುಟೇಜಸ್ನು ಕೂಡ ನಾನು ಹಾಕೊಡ್ತೀನಿ ನೆಕ್ಸ್ಟ್ ಫೋಟೋ ಹೋದಾಗ. ಸೊ ನೆಕ್ಸ್ಟ್ ಇವಾಗ ಕ್ಯಾಮ್ರಾ ಕಡೆ ಜಂಪ್ ಆಗೋಣ. ಕ್ಯಾಮ್ರಾ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಮತ್ತೆ ನಮಗೆ ಈ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ 4K 30 FPS ಅಷ್ಟೇ ಸಿಗಾಗ್ತಿರುವಂಥದ್ದು. ಸೊ ಇದರ ಒಂದು iOS ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ನನಗೆ ಅನಿಸಿದ ಮಟ್ಟಿಗೆ ಇದರಲ್ಲಿ ಫ್ರಂಟು OS ಅಷ್ಟಾಗಿ ಸರಿಯಿಲ್ಲ ಅನಿಸ್ತಾ ಇದೆ. ಸೊ ಲ್ಯಾಗಿ ಫೀಲ್ ಆಗ್ತಾ ಇರುವಂಥದ್ದು. ನಾನು ಜಸ್ಟ್ ವಾಕ್ ಮಾಡ್ತಾ ಇದ್ದೀನಿ. ಸೊ ಫುಟೇಜಲ್ಲಿ ನೀವು ನೋಡ್ಕೊಬೋದು, ವಾಕ್ ಮಾಡ್ತಾ ಇದ್ದೀನಿ ಅಷ್ಟೇ, ರನ್ ಏನು ಮಾಡ್ತಾ ಇಲ್ಲ. ನೆಕ್ಸ್ಟು ಬ್ಯಾಕ್ ಕ್ಯಾಮ್ರಾ ಟೆಸ್ಟಿಂಗ್ ಬರೋಣ. ಸೊ ಫ್ರಂಟ್ ಕ್ಯಾಮ್ರಾ ಫುಟೇಜ್ ಈ ರೀತಿ ಇದೆ, 4K 30 FPS. ನೆಕ್ಸ್ಟು 1080p ಚೆಕ್ ಮಾಡ್ತೀನಿ. ಸೊ ಫ್ರಂಟ್ ಕ್ಯಾಮ್ರಾ 1080p 60 FPS ಅನ್ನು ಕೊಟ್ಟಿಲ್ಲ. ಸೊ 1080p 30 FPS ಕೊಟ್ಟಿದ್ದಾರೆ ವಿತೌಟ್ OS. ಸೊ ನೋಡ್ತಾ ಇರ್ಬೋದು ಲ್ಯಾಗೇ ಆಗ್ತಾ ಇದೆ. ಸೊ ಇವಾಗ ಬ್ಯಾಕ್ ಕ್ಯಾಮ್ರಾ 8K 24 FPS ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ 4K 60 FPS ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ 4K 60 FPS ನ ವಿಡಿಯೋ ರೆಕಾರ್ಡಿಂಗ್ ಇದು ನೋಡ್ತಾ ಇರುವಂಥದ್ದು. ಒಂದು ರನ್ನಿಂಗ್ ಮೂಮೆಂಟ್ ಅಂದರೆ ಲಿಟಲ್ ಬಿಟಲ್ ರನ್ನಿಂಗ್ ಮೂಮೆಂಟಲ್ಲಿ ಇದ್ದೀನಿ, ಆದ್ರೂ ಏನು ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ಸೊ ನೀವು ಫೋಟೋ ನೋಡ್ತಾ ಇರುವಂಥದ್ದು ಒಂದು ಒರಿಜಿನಲ್ ಕ್ಲಾರಿಟಿ ಇಂಪ್ರೆಸಿವ್ ಅನ್ನಿಸ್ತಾ. ಇದು ಲೈಟಾಗಿ ಏನೋ ಒಂದು ಸ್ವಲ್ಪ ಸ್ಕಿನ್ನ ಇದು ಮಾಡುತ್ತೆ, ಬ್ರೈಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ಬಟ್ ಅದಕ್ಕಿಂತ ಬೆಟರ್ ಅಂದರೆ ಒರಿಜಿನಲ್ ಆಗೇ ತೋರಿಸುತ್ತೆ ಫ್ರಂಟ್ ಫೇಸು. ಸೆಲ್ಫಿ ಅವ್ರಿಗೆಲ್ಲ ಫಿಲ್ಟರ್ಸ್ ಎಲ್ಲ ಇದೆ, ಜಾತ್ರೆ ಫಿಲ್ಟರ್ಸು ಎಲ್ಲ ಇದೆ ನಿಮಗೋಸ್ಕರ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ಪೋರ್ಟ್ರೇಟ್ ವಿಡಿಯೋಗೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಫೋಕಸನ್ನು ಕ್ಲಿಕ್ ಮಾಡಿಕೊಂಡು ಡೆಪ್ತ್ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡ್ ಬ್ಲರ್ ಆಗ್ತಾ ಇದೆ. ಡೆಪ್ತ್ ಎಷ್ಟು ಬೇಕು ಅಷ್ಟು ಹಾಕೊಬೇಕು. 4K 30 FPS. ಸೊ 1080p ಮಾತ್ರನೇ ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಆಪ್ಷನ್ ಬರ್ತಾ ಇದೆ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಈಗ ನಾವು ಫೋಕಸ್ನ ಇಲ್ಲಿ ಯಾವ ರೀತಿಯಾಗಿ ಹಾಕೊಬೇಕಂದ್ರೆ, ನೆಕ್ಸ್ಟ್ ಅದೇ ಫೋಕಸ್ ಮೇಲೆ ಕ್ಲಿಕ್ ಮಾಡಿ 1080p ಇದು ಕೂಡ ಸಪೋರ್ಟ್ ಕೊಡ್ತಾ ಇರೋದು. ಬ್ಯಾಕ್ಗ್ರೌಂಡು ಆಗಿ ಅಂದರೆ ನಮಗೆ ಹೈ ಕ್ವಾಲಿಟಿಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. 1080p 60 FPS ಅಲ್ಲಿ ಕೂಡ ಈ ಒಂದು ಫೋಕಸ್ ಸಿಗಲ್ಲ ನಿಮಗೆ. 1080p 30 FPS ಅಲ್ಲಿ ಮಾತ್ರನೇ ಈ ಪೋರ್ಟ್ರೇಟ್ ವಿಡಿಯೋ ಸಿಗ್ತಾ ಇರುವಂಥದ್ದು. ಇದರಲ್ಲಿರುವಂಥ ಒಂದು ವೈಡ್ ಆ್ಯಂಗಲ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾರ್ಮಲ್ ಆ್ಯಂಗಲ್ ಇರುವಂಥದ್ದು ಫೋಟೋದು. ಸೊ ವೈಡ್ ಆ್ಯಂಗಲ್ ನೋಡ್ಕೊಳ್ಳಿ. ಸೊ ವೈಡ್ ಆ್ಯಂಗಲ್ ಇಷ್ಟು ಬರ್ತಾ ಇದೆ. ವೈಡ್ ಆ್ಯಂಗಲ್ ಪಿಕ್ನು ಕೂಡ ನಾನು ಹಾಕಿರ್ತೀನಿ, ಕ್ಲಾರಿಟಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ 1x ಇದು. ನೆಕ್ಸ್ಟ್ ಅದಾದಮೇಲೆ 6x ಹಾಕ್ತೀನಿ. ಅದಾದಮೇಲೆ ನಿಮಗೆ ಟಾಪ್ ಬಂದು 120x ಗಂಟ ಇರುವಂಥದ್ದು. ಆಗ್ತಲ್ಲ ಓಲ್ಡ್ ಮಾಡೋದು ಹೆವಿ ಕಷ್ಟ ಆಗ್ಬಿಡುತ್ತೆ 120 ಝೂಮಲ್ಲಿ. ಸೊ ನೆಕ್ಸ್ಟ್ ಬಂದು 120ಗಿನ್ನ ಸೊ 10x ಝೂಮು. 10x ಝೂಮು ಒಂದು ನಿಮಗೆ 3x 5x ಝೂಮ್ ಇದ್ದಂಗೆ ಐತೆ. 10x ಝೂಮ್ ಇದ್ರಲ್ಲಿ ಮಾತ್ರ ಸಖತ್ತಾದ ಒಳ್ಳೆ ಕ್ಲಾರಿಟಿ ಫೋಟೋ ಸಿಗ್ತದೆ 10x ಝೂಮಲ್ಲಿ ನೋಡ್ತಾ ಇರುವಂಥದ್ದು ನೀವು. ಸೊ ಇದು ನಾರ್ಮಲ್ 1x ಝೂಮು, 6x ಝೂಮು, 120x ಝೂಮು,
ಅದಾದಮೇಲೆ 10x ಝೂಮ್ ಇರುವಂಥದ್ದು ಇದು ನೋಡ್ತಾ ಇರ್ಬೋದು, ಕ್ಲಾರಿಟಿ ಯಾವುದೇ ರೀತಿ ಲಾಸ್ ಆಗಿಲ್ಲ. ನೆಕ್ಸ್ಟ್ ಬಂದು ಇದು ಬಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಇರುವಂಥದ್ದು, ಇದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ. ಈ ಒಂದು ಮೊಬೈಲ್ನಲ್ಲಿ ಡಿಸ್ಪ್ಲೇ ಒಂದೇ ಬ್ರೈಟ್ನೆಸ್ ಅಲ್ಲ, ಎಲ್ಲವೂ ಕೂಡ ಅಂದರೆ ಹೈಲೈಟ್ ಮಾಡಿದ್ದಾರೆ. ಕೆಲವೊಂದು ಅಂದರೆ ಮೇಜರ್ ಆಗಿ ಅಪ್ಡೇಟ್ ಮಾಡಬೇಕಾದಂಥ ಕೆಲವೊಂದು ಡೌನ್ ಗ್ರೇಡ್ ಕೂಡ ಮಾಡಿದ್ದಾರೆ. ಸೊ iOS ಆಕ್ಸಿಜನ್ OS ಇರುವಂಥದ್ದು, Android 14 ವರ್ಷನ್ ಇರುವಂಥದ್ದು. ಅದಾದ ನಂತರ ನೆಕ್ಸ್ಟ್ ಬಂದು 5400 mAh ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ ಕೊಡ್ತಾ ಇರುವಂಥದ್ದು. ಬಿಗ್ಗೆಸ್ಟ್ ಬ್ಯಾಟ್ರಿ ಜೊತೆಗೆ ನಿಮಗೆ ಕೂಲಿಂಗ್ ಸಿಸ್ಟಮ್ ಏನಿದೆ ಇದು ಕೂಡ ಟಾಪ್ ನಾಚ್ ಇರುವಂಥದ್ದು ಕೂಲಿಂಗ್ ಸಿಸ್ಟಮ್ಮು. ಜೊತೆಗೆ ಈ ಒಂದು ಮೊಬೈಲ್ನ ಪ್ರೊಸೆಸರ್ ಬಂದರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ವರ್ಷನ್ ಜೊತೆಗೆ 4 nanometer ಟೆಕ್ನಾಲಜಿ ಜೊತೆಗೆ ಬಂದಿರುವಂಥದ್ದು. ಈ ಒಂದು ಟೆಕ್ನಾಲಜಿ ಏನಿದೆ ಇದು 2 ಅಥವಾ 3 nanometer ಬಂದಿದ್ರೆ ತುಂಬ ಇಂಪ್ರೆಸಿವ್ ಅನಿಸ್ತಿತ್ತು. ಯಾಕಂದರೆ ಇವರು ಅಪ್ರಾಕ್ಸಿಮೇಟ್ಲಿ 8 Gen ಅಂದರೆ ಮೊದಲನೇ ಜೆನ್ ಬಂದಿದ್ದಾವಿಂದನೂ ಸೇಮ್ 4 nanometer ಟೆಕ್ನಾಲಜಿಲೇ ಬಂದಿದ್ದಾರೆ. ಇನ್ನೂ ಕೂಡ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ. ನ್ಯಾನೋಮೀಟರಲ್ಲಿ ಐಫೋನ್ನು 3 nanometer ಅಲ್ಲಿದೆ. ಸೊ ಇವ್ರು ಇನ್ನೂ 4 nanometer ಅಲ್ಲಿದೆ. ಇವ್ರು ಇನ್ನೂ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂತು ಅಂದರೆ ಆರಾಮಾಗಿ ಐಫೋನ್ 15 Pro Maxಗೆಲ್ಲ ಟಕ್ಕರ್ ಕೊಡುವಂಥ ಒಂದು ಫೋನ್ಗಳು ಇವೆಲ್ಲ ಆಯ್ತವೆ, ಆ್ಯಂಡ್ರಾಯ್ಡ್ ಫೋನ್ಗಳು. ಸೊ ಸೆಕ್ಯೂರಿಟಿ ಪ್ಯಾಚ್ನಲ್ಲಿ ಇದು ಸ್ವಲ್ಪ ಡಮ್ಮಿನೇ, ಏನಕ್ಕಂದರೆ ಐಫೋನ್ಗೆ ಹೋಲ್ಸ್ಕೊಂಡ್ರೆ ಸೆಕ್ಯೂರಿಟಿ ಇದರಲ್ಲೆಲ್ಲ. ಆದರೂ ಕೂಡ ಒಂದು ಟಕ್ಕರ್ ಕೊಡುವಂಥ ಪರ್ಫಾರ್ಮೆನ್ಸ್ ಫೋನ್ ಆಗ್ತವೆ. ಒಂದು ಚಾರ್ಜಿಂಗ್ ಟೈಮಿಂಗ್ ಏನಿದೆ 4500 mAh ಬ್ಯಾಟ್ರಿ ಕಂಪ್ಲೀಟಾಗಿ 0 ಇಂದ 100 ಆಗೋದಕ್ಕೆ 30 ಮಿನಿಟ್ಸ್ ಸಾಕು, ಅಂದರೆ ಅರ್ಧ ಗಂಟೆ ಸಾಕು. ಅದ್ರ ಜೊತೆಗೆ ಇದರಲ್ಲಿರುವಂಥ ವೈರ್ಲೆಸ್ ಚಾರ್ಜಿಂಗು 50 ವ್ಯಾಟ್ನ ಸಪೋರ್ಟ್ ಕೊಡುತ್ತೆ. 15 ವ್ಯಾಟ್ ರಿವರ್ಸ್ ವೈರ್ಲೆಸ್ ಕೂಡ ಚಾರ್ಜಿಂಗ್ ಮಾಡುತ್ತೆ. 15 ವ್ಯಾಟು ಇದಾಗೋದು. ಸೊ ರಿವರ್ಸ್ ಚಾರ್ಜಿಂಗ್ ಬಂದು 15 ವ್ಯಾಟಲ್ಲಿ ಕೊಟ್ಟಿದ್ದಾರೆ. ತುಂಬ ಇಂಪ್ರೆಸಿವ್ ಅನಿಸ್ತು. ಬಟ್ ಆದಷ್ಟು ಇಲ್ಲಿ ಯಾರು ಕೂಡ ಆ ಒಂದು ವೈರ್ಲೆಸ್ ಚಾರ್ಜಿಂಗ್ ಯೂಸ್ ಮಾಡೋದಿಲ್ಲ. ಬಟ್ ಕೊಟ್ಟಿರೋದು ಒಳ್ಳೆ ಇದು ಫ್ಯೂಚರ್. NFC ಕೂಡ ಇದೆ. ಸೊ ನೀವು ಅಂದರೆ ಕಾರ್ಡ್ನೆಲ್ಲೂ ಕೂಡ ವ್ಯಾಲೆಟ್ನಲ್ಲಿ ಹಾಕೊಂಡ್ರೆ ನೀವು ಆರಾಮಾಗಿ ಪೇಮೆಂಟ್ ವಿತೌಟ್ ಕಾರ್ಡ್ಲೆಸ್ ನೀವು ಮಾಡ್ಕೊಬೋದು. ಜೊತೆಗೆ ನಮಗೆ Wi-Fi 7ನ ಸಪೋರ್ಟ್ ಸಿಗ್ತಾ ಇರುವಂಥದ್ದು ತುಂಬ ಒಂದು ಒಳ್ಳೆ ಅಪ್ಡೇಟು. Wi-Fi 7 ಅಪ್ಡೇಟು ಜೊತೆಗೆ ಬ್ಲೂಟೂತ್ 5.4 ವರ್ಷನ್ ಕೊಡ್ತಾ ಇದ್ದಾರೆ. ಅಂದರೆ ಈ ಒಂದು ಎಕ್ಸೆಪ್ಟೇಷನ್ ಇರಲಿಲ್ಲ ಅನ್ಕೋತೀನಿ, ಯಾಕಂದರೆ 5.3 ವರ್ಷನ್ ಲಾಸ್ಟ್ ಮಾಡ್ಕೊಂಡಿದ್ರು ಲಾಸ್ಟ್ ಇಯರು. ಈಗ 4 ವರ್ಷನ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಇಂಪ್ರೆಸಿವ್ ಅನಿಸ್ತು. ಅದ್ರ ಜೊತೆಗೆ ಇದರಲ್ಲಿ ಬರುವಂಥ ಸ್ಟೋರೇಜ್ ಟೈಪ್ ಬಂದು LPDDR5X ರ್ಯಾಮು ಜೊತೆಗೆ UFS 4 ವರ್ಷನ್ ಆಗಿರುವಂಥದ್ದು. ತುಂಬ ರೀಡು ರೈಟ್ ಸ್ಪೀಡ್ ಎಲ್ಲ ಇರುತ್ತೆ. ನಿಮಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ರ್ಯಾಮು ತುಂಬ ಸಪೋರ್ಟ್ ಮಾಡುತ್ತೆ. 5G ಕನೆಕ್ಟಿವಿಟಿ ಅಂದರೆ ಟೋಟಲ್ ಆಗಿ 19 ಬ್ಯಾಂಡ್ ಇದ್ದಾವೆ 5G ಬ್ಯಾಂಡ್ಸು. ಆ 19 ಬ್ಯಾಂಡ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಸಪೋರ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಅದಲ್ಲದೆ ನಿಮಗೆ 4G ವೋಲ್ಟ್ ಏನಿದೆ ಆ ಒಂದು 4G ವೋಲ್ಟು ಡ್ಯುಯಲ್ ಸಿಮ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನೀವು ಕಾಲಿಂಗ್ ಟೈಮ್ನಲ್ಲಿ ಆರಾಮಾಗಿ ಡೇಟಾನ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಸಿಂಗಲ್ ಸಿಮ್ ಇತ್ತು ಫಸ್ಟ್ ಎಲ್ಲ, ಇವಾಗ ಡ್ಯುಯಲ್ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ. ಸೊ ಇದು ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ಅಷ್ಟೊಂದು ದೊಡ್ಡ ಕರ್ವ್ ಡಿಸ್ಪ್ಲೇ ಏನಿಲ್ಲ ಇದು. ಸೊ ಮೇಜರ್ ಆಗಿ ಒಂದು ಲೈಟಾಗಿ ಕರ್ವ್ ಇರುವಂಥದ್ದು. ನನಗೆ ಸ್ವಿಚ್ ಅಪ್ ಆಗೋರು ಅಂದರೆ ಫ್ಲಾಟ್ ಡಿಸ್ಪ್ಲೇಯಿಂದ ಡೈರೆಕ್ಟಾಗಿ ಕರ್ವ್ ಡಿಸ್ಪ್ಲೇಗೆ ಸ್ವಿಚ್ ಅಪ್ ಆದರೆ ಅವ್ರಿಗೆ ಸ್ವಲ್ಪ ಬಹುಶಃ ತೊಂದರೆ ಆಗ್ಬೋದು. ಹೆಚ್ಚು ಕಮ್ಮಿ 5 ಇಯರ್ಸಿಂದ ಈ ಒಂದು ಅಡ್ರಿನೋಸ್ ಇದು 750 ಗ್ರಾಫಿಕ್ಸ್ ಕಾರ್ಡ್ ಏನಿದೆ ಇದನ್ನ ಅಪ್ಗ್ರೇಡೇ ಮಾಡಿಲ್ಲ. ಸೊ ತುಂಬ ಮೇಜರ್ ಅಪ್ಡೇಟ್ ಇದನ್ನು ಮಾಡಲೇಬೇಕಾಗಿತ್ತು. ಸೊ ಇವಾಗ ಏನಿಲ್ಲ ಅಂತ ಅಂದ್ರೂ ಇವರು ಒಂದು 950ಗಾದರೂ ಅಪ್ಗ್ರೇಡ್ ಮಾಡಬೇಕಾಯಿತು, ಅಪ್ಡೇಟ್ ಮಾಡಿಲ್ಲ. ಬಟ್ ಈ ಒಂದು ಗ್ರಾಫಿಕ್ಸ್ಗೆ ನೀವು ಆರಾಮಾಗಿ ಎಲ್ಲನೂ ಕೂಡ 90 FPS 120 FPS ಬಂದು ಕಾಲ್ ಆಫ್ ಡ್ಯೂಟಿ ಆಡ್ಕೊಬೋದು, 90 FPS PUBG ಆಡ್ಕೊಬೋದು. ಸೊ ಆರಾಮಾಗಿ ನಿಮಗೆ ಒಂದು ಗೇಮ್ ಪ್ಲೇ ನಡೆಯುತ್ತೆ. ಇದಿಷ್ಟ ಆಗಿತ್ತು OnePlus 12ನ ರಿವ್ಯೂ. ನಿಮ್ಗೇನಾದರೂ ಈ ಒಂದು ಮೊಬೈಲ್ನ ರಿವ್ಯೂ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈಗ ಸದ್ಯದಲ್ಲೇ 300 ಕಂಪ್ಲೀಟ್ ಆಯಿತು. ಸೊ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದ್ರಿಂದ ನಮಗೆ ಮೋಟಿವೇಟ್ ಆಗುತ್ತೆ. ನೆಕ್ಸ್ಟು ಒಂದು ವಿಡಿಯೋಗಳನ್ನ ಆದಷ್ಟು ಬೇಗ ತರಬೇಕು ಅಂತ ಅನಿಸುತ್ತೆ. ನಾವು ಏನೇ ಒಂದು ಟಾಪಿಕ್ ಇಟ್ಕೊಂಡಿದ್ರು ಕೂಡ ವ್ಯೂಸ್ ಹೋಗಿಲ್ಲ ಅಂತ ಅಂದಾಗ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ, ಏನಕ್ಕೆ ಮಾಡಬೇಕು ಅಂತೇಳಿ. ಸೊ ಆದಷ್ಟು ನಾನು ಹೊಸ ವೀಡಿಯೋಸ್ನ ಅಂದರೆ ಆದಷ್ಟು ನಮ್ಗೆ ಏನಂತ ಅಂದರೆ ಜನಗಳಿಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವೊಂದು ಪರ್ಚೇಸ್ ಅಂದರೆ ನಾನು ಯಾವೊಂದು ಬಜೆಟ್ನ ಪ್ರಾಡಕ್ಟ್ನ ನಾನು ಬೈ ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನ ಅಷ್ಟನ್ನು ಕ್ಲಿಯರ್ ಆಗಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಾಕಬೇಕು ಅಂದ್ಕೊಂಡಿದ್ದೆ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಾನು ಸ್ವಲ್ಪ ಅದನ್ನೆಲ್ಲನೂ ಕೂಡ ಡಿಲೇ ಮಾಡ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟ್ ಏನಿದೆ ಆ ಒಂದು ವಿಡಿಯೋನ ಕ್ಲಿಯರ್ ಮಾಡ್ಕೊತೀನಿ. ಸ್ವಲ್ಪ ಇಲ್ಲಿ ಎಲ್ಲದೂ ಕೂಡ ಕ್ಲಿಯರ್ ಆಗಲಿ. ಅದಾದಮೇಲೆ ನಾನು ನೆಕ್ಸ್ಟ್ ಸಂದೀಪ್ ಕನ್ನಡ ವ್ಲಾಗ್ಸಲ್ಲಿ ಏನಾಗಿತ್ತು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸಂದೀಪ್ ಕನ್ನಡ ವ್ಲಾಗ್ಸು 400 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ. ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.